ನಮಸ್ಕಾರ, ವೆಲ್ಕಮ್ ಟು ಯೋರ್ ಟಿವಿ ಕನ್ನಡ. ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಸಮೀಪದಲ್ಲಿರುವ ಕೋಲಾರ ಲೋಕಸಭಾ ಕ್ಷೇತ್ರ ಸಾರ್ವತ್ರಿಕ ಚುನಾವಣೆಗೆ ಕಾದಿದೆ. ಕಾಂಗ್ರೆಸ್ನ ಪ್ರಬಲ ಭದ್ರಕೋಟೆಯಾಗಿರುವ ಕೋಲಾರ ಕ್ಷೇತ್ರವು ತನ್ನ ಅಭ್ಯರ್ಥಿ ಆಯ್ಕೆಗೆ ಸಂಬಂಧಿಸಿದಂತೆ ಈ ಬಾರಿ ಭಾರಿ ಸುದ್ದಿಯಾಗಿತ್ತು. ಆಗ ಘಟಾನುಘಟಿ ಜಿಲ್ಲಾ ರಾಜಕೀಯ ನಾಯಕರೇ ರಾಜೀನಾಮೆ ಕೊಡಲು ಮುಂದಾಗಿದ್ದು ಅದು ಒಂದು ಇತಿಹಾಸ. ಆಗೋ ಹೀಗೋ ಮಾಡಿ ಸದ್ಯ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡಿ ಇದೀಗ ಲೋಕಸಭೆ ಮಹಾಭಾರತ ಯುದ್ಧಕ್ಕೆ ಅಣಿಯಾಗಿದೆ. ಹಾಗಾದ್ರೆ ಈ ಬಾರಿ 2024 ಕೋಲಾರ ಲೋಕಸಭಾ ಕದನ ವಿವರಣೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಹೌದು, ಈ ಹಿಂದೆ ಈ ಕ್ಷೇತ್ರವನ್ನು ಈ ಸತತ 7 ಬಾರಿ ಕಾಂಗ್ರೆಸ್ ಹಿರಿಯ ನಾಯಕ ಕೆಎಚ್ ಮುನಿಯಪ್ಪ ಪ್ರತಿನಿಧಿಸಿದರು. ಅವರು ಈಗ ರಾಜ್ಯ ಸಚಿವ ಸಂಪುಟದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿದ್ದಾರೆ. ಮಾಜಿ ವಿಧಾನಸಭೆ ಸ್ಪೀಕರ್ ರಮೇಶ್ ಕುಮಾರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಶಾಸಕರು ಅವರ ವಿರುದ್ಧ ನಿಂತ ಕಾರಣ ಆಗ 2019 ಲೋಕಸಭೆ ಚುನಾವಣೆಯಲ್ಲಿ ಸೋತರು. ಇದು ಬಿಜೆಪಿಗೆ ಮೊದಲ ಬಾರಿ ಇಲ್ಲಿ ಗೆಲುವಿನ ರುಚಿ ಹತ್ತಿಸಿತ್ತು. ಬಿಜೆಪಿ ಅಭ್ಯರ್ಥಿ ಮುನುಸ್ವಾಮಿ ಗೆಲುವನ್ನ ಕಂಡಿದ್ದರು. ಹೀಗಾಗಿ ಸದ್ಯ 2019 ಚುನಾವಣೆಯ ನಂತರವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಹಿರಿಯ ರಾಜ್ಯ ನಾಯಕರು ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಪಾಳೆಯಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ಬಗೆಹರಿಸಲು ಪ್ರಯತ್ನಿಸಿದರು. ಆದರೆ ಅದರಿಂದ ಏನೂ ಸಕಾರಾತ್ಮಕ ಫಲಿತಾಂಶ ಕಾಣಲಿಲ್ಲ. ಪರಿಣಾಮ ಈ ಬಾರಿಯ ಚುನಾವಣೆಯ ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲ, ಅಸಮಾಧಾನ ಕಂಡು ಬಂದಿತ್ತು. ಇಂದು 2024 ಕೂಡ ಕೋಲಾರ ಕಾಂಗ್ರೆಸ್ನಲ್ಲಿ ಕತೆ ಆಗಿಯೇ ಉಳಿದಿದೆ. ಮುನಿಯಪ್ಪ ತನ್ನ ಹಳಿಯ ಚಿಕ್ಕ ಪೆದ್ದಣ್ಣ ಅವರ ಪರ ಲಾಬಿ ಮಾಡಿದರೆ ರಮೇಶ್ ಕುಮಾರ್ ಮತ್ತು ಅವರ ಬೆಂಬಲಿಗರು ಮುನಿಯಪ್ಪ ಅವರ ಕುಟುಂಬದ ಯಾವುದೇ ಅಭ್ಯರ್ಥಿಯನ್ನು ಬಲವಾಗಿ ವಿರೋಧಿಸುವುದರೊಂದಿಗೆ ಟಿಕೆಟ್ ಅವರಿಗೆ ಸಿಗದಂತೆ ನೋಡಿಕೊಂಡರು. ಚಿಕ್ಕ ಪೆದ್ದಣ್ಣ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದರೆ ರಾಜೀನಾಮೆ ನೀಡುವುದಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ 5 ಕಾಂಗ್ರೆಸ್ ಶಾಸಕರು ಬೆದರಿಕೆಯನ್ನ ಕೂಡ ಹಾಕಿದರು. ಎಸ್ಸಿ ಬಲ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಎಂದು ರಮೇಶ್ ಕುಮಾರ್ ಪಾಳೆಯದ ಇತರರು ಒತ್ತಾಯಿಸಿದರು. ಈ ಜಟಾಪಟಿಯು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಘೋಷಣೆಯನ್ನ ವಿಳಂಬಗೊಳಿಸಲು ಕಾರಣವಾಯಿತು. ಅಂತಿಮವಾಗಿ ಇದು ಎಸ್ಸಿ ಎಡವರ್ಗದಿಂದ ಅಭ್ಯರ್ಥಿ ಕೆವಿ ಗೌತಮ್ ಅವರನ್ನು ಆಯ್ಕೆ ಮಾಡಿತು. ಅವರು 2 ಪಾಳೆಗಳಿಗೆ ತಟಸ್ಥರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಗೌತಮ್ ಕೋಲಾರದ ಮತದಾರರಿಗೆ ತುಲನಾತ್ಮಕವಾಗಿ ಹೊಸಬರು. ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಈ ಇಬ್ಬರ ಆಶೀರ್ವಾದ ಇದ್ದರೂ ಕೂಡ ಕೋಲಾರದಲ್ಲಿ ಕಾಂಗ್ರೆಸ್ಗೆ ಅನುಕೂಲಕರ ವಾತಾವರಣವಿದೆಯೇ ಎಂಬುದು ಜೂನ್ 4 ಫಲಿತಾಂಶದಂದು ಗೊತ್ತಾಗಲಿದೆ. ಕಳೆದ ವರ್ಷ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಈ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5ರಲ್ಲಿ ಕಾಂಗ್ರೆಸ್ ಜಯಶೀಲರಾಗಿದ್ದರೆ ಜೆಡಿಎಸ್ 3ರಲ್ಲಿ ಗೆಲುವನ್ನ ಸಾಧಿಸಿತು. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕೋಲಾರ ಮೂಲದ ಮಲ್ಲೇಶ್ ಬಾಬು ಈ ಬಾರಿ ಸ್ಪರ್ಧಿಸುತ್ತಿದ್ದಾರೆ. ಬಂಗಾರಪೇಟೆ ವಿಧಾನಸಭೆ ಕ್ಷೇತ್ರದಿಂದ 2 ಬಾರಿ ಜೆಡಿಎಸ್ ಟಿಕೆಟ್ನಲ್ಲಿ ಸ್ಪರ್ಧಿಸಿ ವಿಫಲರಾಗಿದ್ದ ಅವರು 2023 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಸ್ಎನ್ ನಾರಾಯಣಸ್ವಾಮಿ ವಿರುದ್ಧ ಅಲ್ಪ ಮತಗಳ ಅಂತರದಿಂದ ಸೋತಿದ್ದರು. ಕೋಲಾರ, ಬಂಗಾರಪೇಟೆ, ಮಾಲೂರು, ಚಿಂತಾಮಣಿಯಲ್ಲಿ ಜೆಡಿಎಸ್ ಸಾಕಷ್ಟು ಮತಗಳನ್ನ ಗಳಿಸಿದೆ. ಜೆಡಿಎಸ್ನಲ್ಲಿ ಎಂಎಲ್ಸಿ ಇಂಚುರಾ ಗೋವಿಂದರಾಜ್, ಸಿಎಂಆರ್ ಶ್ರೀನಾಥ್, ಶಾಸಕರಾದ ರವಿಕುಮಾರ್, ಸಮೃದ್ಧಿ ಮಂಜುನಾಥ್, ವೆಂಕಟ ಶಿವಾರೆಡ್ಡಿ ಅವರಂತಹ ಪ್ರಬಲ ನಾಯಕರಿದ್ದರೂ ಕೂಡ ಪಕ್ಷದ ಪರ ಪ್ರಚಾರ ನಡೆಸಲಿದ್ದಾರೆ. ಮಲ್ಲೇಶ್ ಬೋವಿ ಸಮುದಾಯಕ್ಕೆ ಸೇರಿದವರಾಗಿದ್ದು ಅವರ ತಾಯಿ ಮಂಗಮ್ಮ ಮುನಿಸ್ವಾಮಿ ಕೋಲಾರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿದ್ದರು. 2023 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಅತ್ಯಲ್ಪ ಮತಗಳ ಅಂತರದಿಂದ ಸೋತಿದ್ದ ಮಾಜಿ ಶಾಸಕ ವೈಸ್ ಸಂಪಂಗಿ, ಬಿಜೆಪಿಯ ಕೋಡಿಹಳ್ಳಿ ಮಂಜುನಾಥ ಗೌಡ ಸೇರಿದಂತೆ ಬಿಜೆಪಿಯ ಹಿರಿಯ ನಾಯಕರು ಜೆಡಿಎಸ್ ಪರ ಪ್ರಚಾರ ನಡೆಸುತ್ತಿದ್ದು ಇದು ಮಲ್ಲೇಶ್ ಅವರಿಗೆ ವರದಾನವಾಗಬಹುದು. ಆದರೆ ಮೈತ್ರಿಕೂಟದ ಪಾಲುದಾರ ಬಿಜೆಪಿಯ ಸಂಪೂರ್ಣ ಬೆಂಬಲವಿಲ್ಲದಿದ್ದರೆ ಅವರು ಜಯ ಸಾಧಿಸುವುದು ಕಷ್ಟವಾಗಿದೆ. ಕೋಲಾರದಲ್ಲಿ ಕಾಂಗ್ರೆಸ್ ಭದ್ರ ನೆಲೆ ಇದ್ದರೂ ಕೂಡ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಪಾಳೆಯದಲ್ಲಿನ ಭಿನ್ನಾಭಿಪ್ರಾಯಗಳು ಚುನಾವಣಾ ಫಲಿತಾಂಶ ಮೇಲೆ ಪರಿಣಾಮ ಬೀರಬಹುದು ಎಂದು ಹೇಳಲಾಗುತ್ತಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.